ನಮಸ್ಕಾರ, ನನ್ನ ಹೆಸರು ರೋಬೋ ಮಂಜೇಗೌಡ ಅಂತ. ನಾನು ನಿಮ್ಮ ಮೊದಲೇ ಆವಾಗಲೇ ತೋರಿಸಿದ್ದೆ. ಆ ಕಡೆ ಪವರ್ ಇಲ್ದೇನೆ ನೀರನ್ನ ಮೇಲ್ಭಾಗಕ್ಕೆ ಯಾವ ರೀತಿ ಪಂಪ್ ಮಾಡ್ಬೋದು ಅನ್ನೋದನ್ನ ನಾನು ಮೊದಲನೇ ಆಗಲೇ ತೋರಿಸಿದ್ದೆ. ಅದೇ ಜಾಗದಿಂದ ವಿದ್ಯುತ್ ಉತ್ಪಾದನೆ ಸಹ ಮಾಡ್ಕೊಳ್ಳೋ ರೀತಿ ಮಾಡ್ಕೊಂಡಿದ್ದೀವಿ. ಆ ಕಡೆ ನೀರನ್ನ ಪಂಪ್ ಮಾಡುತ್ತೆ, ಈ ಕಡೆ ವಿದ್ಯುತ್ತನ್ನ ಉತ್ಪತ್ತಿ ಮಾಡುತ್ತೆ. ಈ ವಿದ್ಯುತ್ತನ್ನ ನಾವು ಸ್ಟೋರ್ ಕೂಡ ಮಾಡಿಕೊಂಡು ಬೋರ್ವೆಲ್ ಇಂದನೂ ಸಹ ನೀರನ್ನ ಮೇಲತ್ತೋ ರೀತಿ ಮಾಡ್ಕೋಬಹುದು. ಇವಾಗ ನೋಡಿ, ಇಲ್ಲಿ ಒಂದು ಚಿಕ್ಕದೊಂದು ಜನರೇಟರ್ ನಾನು ಬಳಸ್ಕೊಂಡಿದ್ದೀನಿ. ಈ ಚಿಕ್ಕ ಜನರೇಟರ್ಗೆ ನೋಡಿ, ಇಲ್ಲಿ ನಾನು ಸ್ಪೀಡ್ ಕನ್ವರ್ಟ್ ಮಾಡಿಕೊಂಡು ಇದನ್ನ ಸ್ಪೀಡು 1650 RPM ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಆ ಭಾಗದಿಂದ ವೈರನ್ನ ಅಳವಡಿಸ್ಕೊಂಡು ಇಲ್ಲಿ ಬಲ್ಬ್ಗಳಿಗೆ ನಾವು ಅಳವಡಿಸಿದ್ದೀನಿ. ಒಂದು ಮೂರು ಬಲ್ಬನ್ನ ನಾವು ಈಗ ಇಲ್ಲಿ ಹಾಕೊಂಡಿದ್ದೀವಿ. ಇವಾಗ ನಿಮಗೆ ಪ್ರಾಯೋಗಿಕವಾಗಿ ತೋರಿಸ್ತೀನಿ ನಾನು. ನೋಡಿ, ಈಗ ಬೆಲ್ಟನ್ನ ನಾನು ಈ ಚಿಕ್ಕ ಜನರೇಟರ್ಗೆ ನಾನು ಅಳವಡಿಸ್ತಾ ಇದ್ದೀನಿ. ಇವಾಗ ನೋಡ್ತಾರೆ, ಇವಾಗ ನೋಡಿ, ಈಗ ಅಳವಡಿಸ್ತಿದ್ದೀನಿ. ಇವಾಗ ಬಲ್ಬು ನೋಡಿ, ಈಗ ಬಲ್ಬು ಇವಾಗ ಉರಿತಾ ಇದ್ದಾವೆ. ಇವಾಗ ನಮಗೆ ಬೆಳಕಿಗೂ ಸಹ ನಾವು ವಿದ್ಯುತ್ತನ್ನೇ ಕಾಯ್ದೇನೆ ಈ ರೀತಿನೂ ನಾವು ವಿದ್ಯುತ್ತನ್ನ ಉತ್ಪತ್ತಿ ಮಾಡಿಕೊಂಡು ನಾವು ರೈತರುಗಳು ಬಳಸ್ಕೋಬಹುದು. ಈ ರೀತಿ ಬಳಸ್ಕೊಂಡು ನಾವು ಬೋರ್ವೆಲ್ಗೂ ಸಹ ಬೋರ್ವೆಲಿಂದ ಸಣ್ಣ ಪ್ರಮಾಣದಲ್ಲಿ ಸಿಂಗಲ್ ಬೇಸ್ ನಾವು ಮೋಟ್ರನ್ನ ನಾವು ನೀರು ಹಾಕೋ ರೀತಿಯಿಂದ ಸ್ಟೋರ್ ಕೂಡ ಮಾಡ್ಕೋಬೋದು. ಇದನ್ನ ಈ ರೀತಿಯಾಗಿ ಇದನ್ನ ಈ ಮಾಡಿರುವಂಥ ವಿಧಾನ ನೋಡಿ, ಈ ರೀತಿಯಾಗಿದೆ. ಇದನ್ನ ರೈತರು ಬಳಸ್ಕೊಂಡು ನೋಡಿ, ಇವಾಗ ನೀವು ನೋಡ್ತಾ ಇರುವಂಥದ್ದು ನೋಡಿ, ಇಲ್ಲಿ ಬಲ್ಬ್ಗಳು ಯಾವ ರೀತಿ ಉರಿತಾ ಇದೆ ಅಂತ. ಇದನ್ನ ಈ ವಿಧಾನವಾಗಿ ನಾವು ಮಾಡಿದ್ದೀವಿ. ನೋಡ್ಬಿಟ್ಟು ಈ ರೀತಿ ನಮ್ಮ ರೈತರುಗಳು ಇದರ ಉಪಯೋಗ ಪಡ್ಕೋಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ.